ಏ ಅರ್ಜುನ್, ಇವತ್ತು ನಿನ್ನ ಕಥೆ ಮುಗೀತು. ನೀನು ನನ್ನ ರಕ್ತನೇ ಹಂಚ್ಕೊಂಡು ಹುಟ್ಟಿದ್ದಿದ್ರೆ ಇವತ್ತು ಹೀಗೆ ನನ್ನನ್ನೇ ಕೊಲ್ಲೋದಕ್ಕೆ ನಿಲ್ತಾ ಇದೆಯಾ? ಅದಕ್ಕೆ ಹೇಳೋದು, ನಾವು ನಮ್ಮದು ನಮ್ಮತನ ಅನ್ನೋದು ರಕ್ತಗತವಾಗಿ ಹರಿದು ಬರುತ್ತೆ ಅಂತೇಳಿ. ಅದನ್ನು ಬೇರೆಯವರ ರಕ್ತದಿಂದ ನಾವು ಯಾವತ್ತೂ ನಿರೀಕ್ಷೆ ಮಾಡಬಾರ್ದು. ಇವತ್ತು ಆ ಕಿಲ್ಲರ್ ನಿನ್ನ ಸಾವಿನ ಸುದ್ದಿನ ತಿಳಿಸಿದ ತಕ್ಷಣ ತಣ್ಣಗೆ ಹೊಟ್ಟೆ ತುಂಬ ಹಾಲು ಕುಡಿದು ಆಮೇಲೆ ಆ ನಾಗಮಣಿ ಎಲ್ಲಿದೆ ಅನ್ನೋದನ್ನ ಹುಡುಕ್ತೀನಿ. ಸರಿ ಹೋಯ್ತು ನಿಮ್ದು ಅಮೃತ. ಅದು ಯಾಕೆ, ಏನಾಯ್ತು? ಅಲ್ಲಿ ಅಮೃತ ಅರ್ಜುನ್ನ ಮಿಸ್ ಮಾಡಿಕೊಂಡು ಅಶೋಕವನದ ಸೀತೆ ಥರ ಇದ್ದಾಳೆ. ಇಲ್ಲಿ ನೀವು ಅವನ ಫೋಟೋ ಹಿಡ್ಕೊಂಡು ಅವನ ಧ್ಯಾನದಲ್ಲೇ ಮುಳುಗೋಗಿದ್ದೀರ ಅಲ್ವಾ? ಮತ್ತೆ ಯಾವುದೇ ಗಂಡ ಆಗಲಿ ಅಥವಾ ಮಗ ಆಗಲಿ ಮನೆಯಿಂದ ದೂರ ಆದಾಗ ಯಾವುದೇ ಹೆಂಡತಿ ಮನಸ್ಸಿಗೆ ಅಥವಾ ತಂದೆ ಮನಸ್ಸಿಗೆ ಸಮಾಧಾನ ಹೇಗಿರುತ್ತೆ ಹೇಳು? ನೀವು ಹೇಳೋದು ನಿಜ ರೀ, ಆದರೆ ನಿಮ್ಮಲ್ಲಿ ಬದಲಾವಣೆ ಆಗಿದೆ. ಏನದು? ಅರ್ಜುನ ಇತ್ತೀಚೆಗೆ ನೀವು ತುಂಬ ಹಚ್ಕೊಂಡಿದ್ದೀರಾ ಅಂತ ಅನಿಸ್ತಾ ಇದೆ. ಹಚ್ಕೊಳ್ಳದೆ ಇರೋಕ್ಕಾಗತ್ತಾ ಹೇಮ? ಬಿಸ್ನೆಸ್ ಟ್ರಿಪ್ ಅಂತೇಳಿ ಕರ್ಣ ಮನೆಯಿಂದ ಆಚೆ ಹೋಗಿ 6 ತಿಂಗಳಾಯಿತು. ಈಗ ನಮ್ಮ ಕಣ್ಣು ಮುಂದೆ ಇರೋನು ಇವನೊಬ್ಬನೇ. ರೀ, ನಿಮಗೆ ನೆನಪಿದ್ಯಾ ಅರ್ಜುನ್ ಚಿಕ್ಕವನಾಗಿದ್ದಾಗ ಟೂರ್ಗೆ ಹೋಗಬೇಕು ಅಂತ ಹಠ ಮಾಡ್ತಾ ಇದ್ದ. ಆಗ ನೀವು ಅವನ್ನ ಬಿಟ್ಟಿರೋಕ್ಕಾಗಲ್ಲ ಅಂತ ಕಳಿಸೋದಕ್ಕೆ ಒಪ್ಪಿರಲಿಲ್ಲ. ಆಗ ಅವನು ನಿಮ್ಮ ಮೇಲೆ ಕೋಪ ಮಾಡಿಕೊಂಡು ಮಾತು ಬಿಟ್ಬಿಟ್ಟಿದ್ದ. ನೆನಪಿದ್ಯಾ? ನೋಡ್ಕಂದ, ಟೂರ್ ಹೋಗೋ ಒಂದು ವಿಷಯ ಬಿಟ್ಟು ಏನು ಬೇಕಾದರೂ ಕೇಳು, ಓಕೆ ಅಂತೀನಿ, ಕೊಡಿಸ್ತೀನಿ. ಒಂದು ಕೆಲಸ ಮಾಡೋಣ, ಬೇಸಿಗೆ ರಜೆ ಬರುತ್ತಲ್ಲ, ಆಗ ನಾನು, ನೀನು, ಅಮ್ಮ, ಅಣ್ಣ, ಅಜ್ಜಿ ಎಲ್ಲರೂ 1 ವಾರ ಟ್ರಿಪ್ ಹೋಗೋಣ, ಆಯ್ತಾ? ಸಂತೋಷನಾ? ಸಂತೋಷ ಇಲ್ಲ. ಇನ್ನೇನು ಮಾಡಿದ್ರೆ ಸಂತೋಷ ಹೇಳು ನಿನಗೆ? ಕಲ್ಸು. ಸರಿ, ಹೋಗಪ್ಪ. ಆದರೆ ಒಂದು, ನೀನು ಟೂರ್ ಹೋಗಿರ್ತೀಯಲ್ಲ 1 ವಾರ, ನಾನು ಊಟ ಮಾಡೋದಿಲ್ಲ, ತಿಂಡಿ ತಿನ್ನೋದಿಲ್ಲ, ನಿದ್ದೆ ಮಾಡೋದಿಲ್ಲ.